Hello everyone. Hi, this is Akshata. Firstly, thank you so much for all the support that you have shown on yesterday's video. ನಿನ್ನೆ ಮಾಡಿದ ವಿಡಿಯೋ ಅಂತೂ ಜಸ್ಟ್ ಚಾಲೆಂಜ್ ಥರ ತೊಗೊಂಡು ಅದನ್ನು ಅಪ್ಲೋಡ್ ಮಾಡಿದ್ದು. ನಾನು ಅದರಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ. ಬಟ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಎನ್ಕರೇಜ್ಮೆಂಟ್ ದಟ್ ಐ ಹ್ಯಾವ್ ಗಾಟನ್ ದಟ್ ಟುಡೇ ಐ ಡಿಸೈಡೆಡ್ ಐ ವಿಲ್ ಕಮ್ ಆ್ಯಂಡ್ ಟೆಲ್ ವೈ ಐ ಪೋಸ್ಟೆಡ್ ಎಸ್ಟರ್ಡೇ. ಸೊ ಯಾವಾಗಲೂ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇರಬೇಕಾದ್ರೆ ಆ್ಯಂಡ್ ಆಫ್ಟರ್ ವರ್ಡ್ಸ್ ಆ ರೆಕಾರ್ಡಿಂಗ್ನ ನಾನು ಕೇಳಿಸ್ಕೊತಾ ಇರಬೇಕಾದ್ರೆ ನನಗೆ ಒಂದು ಡಿಫ್ರೆನ್ಸ್ ಇರ್ತಿತ್ತು. ನನ್ನ ವಾಯ್ಸ್ ಬಂದು ರಿಯಲಿ ನನಗೆ ಹೇಗೆ ನನ್ನ ವಾಯ್ಸ್ ಇದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ರೆಕಾರ್ಡಿಂಗ್ ಥ್ರೂ ನಾನು ಕೇಳಿಸ್ಕೋಬೇಕಾದ್ರೆ ಅದು ಎರಡರ ಮಧ್ಯದಲ್ಲಿ ತುಂಬಾ ಡಿಫ್ರೆನ್ಸ್ ಇರ್ತಿತ್ತು ಆ್ಯಂಡ್ ದಟ್ ಯೂಸ್ ಟು ಮೇಕ್ ಮೀ ವೆರಿ ಅನ್ಕಂಫರ್ಟಬಲ್ ಟು ಪೋಸ್ಟ್ ದಟ್ ಆನ್ಲೈನ್. ರೀಸೆಂಟ್ಲಿ ಐ ಕೇಮ್ ಅಕ್ರಾಸ್ ಒನ್ ಆಫ್ ದ ಕಮ್ಯುನಿಕೇಷನ್ ಕೋಚ್. ಅವ್ರ ಹೆಸರು ಬಂದು ವಿನ್ ಜಿಯಾಂಗ್ ಅಂತ. ಹೀ ಈಸ್ ಬೇಸಿಕಲಿ ಫ್ರಮ್ ಆಸ್ಟ್ರೇಲಿಯಾ ಆ್ಯಂಡ್ ಹಿಸ್ ರೂಟ್ಸ್ ಆರ್ ಫ್ರಮ್ ವಿಯೆಟ್ನಾಮ್ ಇಫ್ ಐ ಆಮ್ ನಾಟ್ ರಾಂಗ್. ಅವರ ಒಂದು ವಿಡಿಯೋದಲ್ಲಿ ಹೀ ಹ್ಯಾಡ್ ಮೆನ್ಷನ್ಡ್ ಹೇಗೆ ಮೋಸ್ಟ್ ಆಫ್ ಅಸ್ ಲೈಕ್ ಹೇಟ್ ದ ಸೌಂಡ್ ಆಫ್ ಆರ್ ಓನ್ ವಾಯ್ಸ್. ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದರು ಅವರು. ಅದರಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಇಟ್ ಈಸ್ ನಾಟ್ ದಟ್ ವಿ ಥಿಂಕ್ ದಟ್ ಅವರ್ ವಾಯ್ಸ್ ಈಸ್ ಬ್ಯಾಡ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಇಟ್ ಈಸ್ ಜಸ್ಟ್ ದಟ್ ವಿ ಆರ್ ವೆರಿ ಅನ್ಫೆಮಿಲಿಯರ್ ವಿತ್ ಆರ್ ಓನ್ ವಾಯ್ಸ್. ಅದರಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಥ್ರೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ವೇರ್ ಇನ್ ಹೀ ಸೇಸ್, ನಾವು ನಮ್ಮ ಓನ್ ವಾಯ್ಸ್ನ ಕೇಳಿಸ್ಕೋಬೇಕಾದ್ರೆ ವಿ ಹಿಯರ್ ಇಟ್ ಥ್ರೂ ದ ವೈಬ್ರೇಷನ್ ಆಫ್ ಆರ್ ಬೋನ್, ವೇರ್ ಇನ್ ನಮ್ಮ ವಾಯ್ಸ್ ನಮಗೆ ತುಂಬ ಡೀಪರ್ ಆ್ಯಂಡ್ ವಾರ್ಮರ್ ಅಂತ ಅನಿಸುತ್ತೆ. ಆ್ಯಂಡ್ ರೆಕಾರ್ಡಿಂಗ್ ಥ್ರೂ ನಾವು ಅದನ್ನು ಕೇಳಿಸ್ಕೋಬೇಕಾದ್ರೆ ದಟ್ ಡೀಪರ್ ಟೋನ್ ದಟ್ ವಿ ಹ್ಯಾವ್, ದಟ್ ವಿ ಥಿಂಕ್ ದಟ್ ವಿ ಹ್ಯಾವ್ ಡಿಸಪಿಯರ್ಸ್. ಆ್ಯಂಡ್ ಆ ಡಿಫ್ರೆನ್ಸ್ ಬಂದುಬಿಟ್ಟು ಇಟ್ ಜಸ್ಟ್ ಪುಟ್ಸ್ ಅಸ್ ಇನ್ ಅ ಪ್ಲೇಸ್ ಆಫ್ ಡಿಸ್ಕಂಫರ್ಟ್ and none of us want to face that. And he said one more line in that video that just stuck with me and that really hit me hard. That was that the world has been hearing to your real voice for the longest time, and it is just that you are listening to that for the first time. That's why you're feeling that discomfort. That just completely flipped how I thought about my own voice, and I decided to post what I posted yesterday. So this is a short story that I wanted to share with all of you, just so that you all also become very comfortable with your own voice and you also put yourself through that discomfort and come out of it and grow through that. Yes, that's it for today. And once again, thank you so much. Yeah, see you tomorrow. Bye bye, take care.